ದೇವನಹಳ್ಳಿ ತಾಲೂಕಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿಯ ಬೇಗೂರು ಕ್ರಾಸ್ನಲ್ಲಿ ಸೌರಶಕ್ತಿ ಚಾಲಿತ ಇವಿ ಚಾರ್ಜಿಂಗ್ ಹಬ್ ಅನ್ನು ಇಂಧನ ಸಚಿವ ಕೆಜೆ ಜಾರ್ಜ್ ಉದ್ಘಾಟಿಸಿ ಮಾತನಾಡಿ, ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾಗ ಡಿಕೆ ಶಿವಕುಮಾರ್ ಇಂಧನ ಸಚಿವರಾಗಿದ್ದಾಗ ಇದನ್ನು ಮಾಡಲಾಗಿತ್ತು. ಅಲ್ಲಿಗೆ ಹೋಗಿದ್ದಾಗ 10,000 ಎಕರೆಯಲ್ಲಿ ಫಾರ್ಮ್ ಹೌಸ್ ಮಾಡಲಾಗಿತ್ತು. 60% ರಿನ್ಯೂವಲ್ ಇಂಧನದಿಂದ ಕರೆಂಟ್ ಉತ್ಪತ್ತಿ ಮಾಡುವಂಥದ್ದನ್ನು ಮಾಡಲಾಗುತ್ತಿದೆ. ನಮ್ಮಲ್ಲಿ ಇಂಜಿನಿಯರ್ಗಳು ಸಾಕಷ್ಟು ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ದೇಶದಲ್ಲಿಯೇ ಪ್ರಥಮವಾಗಿ ಮಾಡಲಾಗಿದೆ. ಸೌರಶಕ್ತಿ ಚಾಲಿತ ಇವಿ ಚಾರ್ಜಿಂಗ್ ಹಬ್ ಲೋಕಾರ್ಪಣೆ ಮಾಡಲಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಂದ ಸೌರಶಕ್ತಿ ಚಾಲಿತ ಇವಿ ಚಾರ್ಜಿಂಗ್ ಹಬ್ ಅನ್ನು ಚಾಲನೆ ನೀಡಿ ಒಟ್ಟು 23 ಸೌರಶಕ್ತಿ ಚಾಲಿತ ಚಾರ್ಜಿಂಗ್ ಪಾಯಿಂಟ್ ಹೊಂದಿರೋ ಇವಿ ಹಬ್ ಇದಾಗಿದ್ದು, ಬೆಸ್ಕಾಂ ಇಲಾಖೆಯಿಂದ ನಿರ್ಮಾಣ ಮಾಡಲಾಗಿರೋ ಈ ಸೌರಶಕ್ತಿ ಚಾಲಿತ ಇವಿ ಚಾರ್ಜಿಂಗ್ ಪಾಯಿಂಟ್ನಿಂದ ಒಂದೇ ಬಾರಿ 18 ಇವಿ ಕಾರುಗಳ ಚಾರ್ಜಿಂಗ್ ಮಾಡೋ ಸಾಮರ್ಥ್ಯ ಹೊಂದಿರೋ ಹಬ್ ಇದಾಗಿದೆ. ದೇಶದಲ್ಲೇ ಪ್ರಥಮ ಬಾರಿಗೆ ಸೋಲಾರ್ ಪ್ಯಾನೆಲ್ಗಳನ್ನು ಬಳಸಿ ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡಿ ಇವಿ ಚಾರ್ಜಿಂಗ್ ಮಾಡೋ ಹಬ್ ಪ್ರತಿ ಯೂನಿಟ್ಗೆ 7 ರು ದರ ನಿಗದಿಯನ್ನ ಬೆಸ್ಕಾಂ ಮಾಡಿದೆ. 550 ಚದರ ಅಡಿಯಲ್ಲಿ ಸೋಲಾರ್ ಪ್ಯಾನೆಲ್ಗಳ ಅಳವಡಿಕೆ ಮಾಡಿ ಇವಿ ಚಾರ್ಜಿಂಗ್ಗೆ ವಿದ್ಯುತ್ ಸೃಷ್ಟಿಸಿ ಏರ್ಪೋರ್ಟ್ಗೆ ಬರೋ ಟ್ಯಾಕ್ಸಿಗಳ ಅನುಕೂಲಕ್ಕಾಗಿಯೇ ಸೋಲಾರ್ ಇವಿ ಚಾರ್ಜ್ ಕೇಂದ್ರ ನಿರ್ಮಾಣ ಮಾಡಲಾಗಿದೆ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿಯವರು ಅವತ್ತು ಮುಖ್ಯಮಂತ್ರಿ ಆಗಿದ್ದರು. ನಮ್ಮ DCM ಡಿಕೆ ಶಿವಕುಮಾರ್ ಅವರು ಇಂಧನ ಸಚಿವರಾಗಿದ್ದಾಗ ಮಾಡಿದರು. ಈಗ ರೀಸೆಂಟ್ ಆಗಿ ನಾನು ಹೋಗಿದೆ ಅಲ್ಲಿ ಹೋದಾಗ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ರೆ ಮತ್ತೆ 10,000 ಎಕರೆ ಫಾರ್ಮ್ ಹೌಸ್ ಜಾಯಿಂಟ್ ವಿತ್ ಫಾರ್ಮ್ ಹೌಸ್. ಇಟ್ ವಾಸ್ ಎ ಜಾಯಿಂಟ್ ವೆಂಚರ್. ಫಾರ್ಮ್ ಹೌಸ್ ನಮ್ಮ ಸರ್ಕಾರ ಸೇರಿ ನಾವು ಅದರ ಕಡಿಲವರು ಸೇರಿಬಿಟ್ಟು ಮಾಡಿದ್ವಿ. ಇನ್ನೊಂದು 10,000 ಈಗಾಗಲೇ ಮಾಡಲಿಕ್ಕೆ ನಾವು ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿ ಸುಮಾರು 65% ವಿ ಆರ್ ಯೂಸಿಂಗ್ ದಿಸ್ ಇದು ನಮ್ಮ ಇದರ ರಿನ್ಯೂವಲ್ ಎನರ್ಜಿನ ಯೂಸ್ ಮಾಡಿ ಕರೆಂಟ್ ಮಾಡ್ತಾ ಇದ್ವಿ. ಇದಕ್ಕೆಲ್ಲ ನಮ್ಮಲ್ಲಿ ಸಾಕಷ್ಟು ನಮ್ಮ ಇಂಜಿನಿಯರ್ಗಳಾಗಲಿ ಎಲ್ಲರೂ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಇನ್ನು ಮುಂದೆ ನಮ್ಮಲ್ಲಿ ಈಗಾಗಲೇ ಸುಮಾರು 5,300 ಇವಿ ಚಾರ್ಜ್ ಸ್ಟೇಷನ್ಗಳು ಇದೆ. ಅದರಲ್ಲಿ 4,000 ರಾಜ್ಯದಲ್ಲಿ, ಅದು 4 ದೇಶದಲ್ಲೇ ಪ್ರಥಮ. ರಾಜ್ಯದಲ್ಲಿ ನಮ್ಮ ಬೆಂಗಳೂರಲ್ಲಿ ಸುಮಾರು 4,200 ಅಂದಾಜು ಈಗಾಗಲೇ ಮಾಡಿದ್ದೀವಿ. ಇದಕ್ಕೆಲ್ಲ ನಾವು ಎಸ್ಕಾಮಿಗೆ ನಾವು ಅದಕ್ಕೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಈ ರಾಜ್ಯದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಬೆಸ್ಕಾಂ ಇಲಾಖೆ MD ಶಿವಶಂಕರ್, ಅಧಿಕಾರಿ ವರ್ಗ, ಚುನಾಯಿತ ಜನಪ್ರತಿನಿಧಿಗಳು, ಬೆಸ್ಕಾಂ ಇಲಾಖೆ ನೌಕರರು ಇದ್ದರು. ಹೈದರ್ ಸಾಬಿ, ನ್ಯೂಸ್ ಟಿವಿ, ದೇವನಹಳ್ಳಿ.